ನಮಸ್ಕಾರ ವೀಕ್ಷಕರೇ, ನಮ್ಮ ತ್ವಚೆಯು ಹವಾಮಾನಕ್ಕೆ ತಕ್ಕಂತೆ ಬದಲಾವಣೆಯಾಗುತ್ತದೆ. ಬೇಸಿಗೆಯಲ್ಲಿ ಚರ್ಮವು ಒಣಗಿದಂತೆ ಇರುತ್ತದೆ, ಆದರೆ ಚಳಿಗಾಲದಲ್ಲಿ ತುಂಬ ಒಡೆಯುತ್ತದೆ. ಚಳಿಗಾಲದಲ್ಲಿ ತ್ವಚೆಯ ಕಾಂತಿಯನ್ನು ಕಳೆದುಕೊಂಡು ಮಂಕಾಗಿರುತ್ತದೆ. ಅದಕ್ಕೆ ಬೇಕಾದ ಆರೈಕೆ ಮಾಡಿದರೆ ತ್ವಚೆಯು ಮತ್ತೆ ಕಾಂತಿಯುತವಾಗುತ್ತದೆ. ಇಲ್ಲಿ ಕೆಲವು ಟಿಪ್ಸ್ಗಳನ್ನು ನಿಮಗಾಗಿ ಕೊಡಲಾಗಿದೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಹೊಸಬ್ರು ಯಾರಾದರೂ ವಿಡಿಯೋ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ನೀಡಿ, ಎಲ್ಲರಿಗೂ ಶೇರ್ ಮಾಡಿ. 1. ಚಳಿಗಾಲದಲ್ಲಿ ಕನಿಷ್ಠ ಪಕ್ಷ 2 ಲೀಟರ್ ನೀರನ್ನು ಕುಡಿಯಿರಿ. 2. ತ್ವಚೆಯ ಆರೈಕೆಗಾಗಿ ನಾವು ಪ್ರತಿನಿತ್ಯ ಜೇನುತುಪ್ಪ, ಗ್ಲಿಸರಿನ್ ಹಾಗೂ ಲೋಳೆ ರಸಯುಕ್ತ ಮಾಯಿಶ್ಚರೈಸರ್ ಬಳಸಬೇಕು. 3. ಚಳಿಗಾಲದಲ್ಲಿ ಪಾದಗಳಲ್ಲಿ ಬಿರುಕು ಉಂಟಾಗುವುದರಿಂದ ನಾವು ದಿನಾಲು ಮಲಗುವ ಮುನ್ನ ಕಾಲಿಗೆ ಪೆಟ್ರೋಲಿಯಂ ಜೆಲ್ ಅನ್ನು ಹಚ್ಚಿರಿ. 4. ಪಾದಗಳ ಬಿರುಕನ್ನು ತಡೆಯಲು ನಾವು ತಿಂಗಳಿಗೊಮ್ಮೆ ಮೆನಿಕ್ಯೂರ್, ಪೆಡಿಕ್ಯೂರ್ ಮಾಡಿಸಿಕೊಳ್ಳಬೇಕು. ಇದರಿಂದ ಪಾದಗಳು ಸುಂದರವಾಗಿಯೂ ಹಾಗೂ ನೋವು ರಹಿತವಾಗಿಯೂ ಇರುತ್ತದೆ. 5. ಚಳಿಗಾಲದಲ್ಲಿ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡುವುದು ಉತ್ತಮ. 6. ಚಳಿಗಾಲದಲ್ಲಿ ಚರ್ಮ ಒಡೆಯುವುದರಿಂದ ನಮಗೆ ನೀರಿನ ಸೇವನೆ ತುಂಬ ಅವಶ್ಯಕ. ಚರ್ಮದ ಸುಕ್ಕು ಕಡಿಮೆಯಾಗುತ್ತದೆ. 7. ನಾವು ಚಳಿಗಾಲದಲ್ಲಿ ಸೋಪು ಬಳಕೆ ಕಡಿಮೆ ಮಾಡಿ ಕ್ಲೆನ್ಸಿಂಗ್, ಟೋನಿಂಗ್ ಬಳಸುವುದು ಉತ್ತಮ. ಇಲ್ಲದಿದ್ದರೆ ಕಡಲೆ ಹಿಟ್ಟನ್ನು ಬಳಸುವುದು ಉತ್ತಮವಾಗಿದೆ. 8. ರಾತ್ರಿ ಹೊತ್ತು ಚಳಿಗೆ ಮೂಡು ಜಾಸ್ತಿ ಇದೆ ಎಂದು ಹೆಚ್ಚಾಗಿ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಡಿ. ಇದರಿಂದ ನಿಮ್ಮ ಮುಖದ ಕಾಂತಿಯು ಹಾಳಾಗುತ್ತದೆ. 9. ಚಳಿಗಾಲದಲ್ಲಿ ಆಹಾರದಲ್ಲಿ ಮೆಣಸು ಹಾಗೂ ಬೆಳ್ಳುಳ್ಳಿ ಬಳಕೆ ಜಾಸ್ತಿ ಇರಲಿ. ಈ ಪದಾರ್ಥಗಳು ಶೀತವನ್ನು ಕಡಿಮೆ ಮಾಡುತ್ತದೆ. 10. ನಾವು ಚಳಿಗಾಲದಲ್ಲಿ ಮುಖವನ್ನು ಫೇಸ್ ಬ್ರಷ್ನಿಂದ ಉಜ್ಜಿದರೆ ರಕ್ತ ಸಂಚಲನ ತೀವ್ರವಾಗುತ್ತದೆ. ಇದರಿಂದ ತ್ವಚೆಯು ಕಾಂತಿಯುತವಾಗಿರುತ್ತದೆ. 11. ಚಳಿಗಾಲದಲ್ಲಿ ಶರೀರದಲ್ಲಿ ಎಣ್ಣೆಯಂಶ ಕಡಿಮೆ ಇರುವುದರಿಂದ ನಾವು ವಾರಕ್ಕೊಮ್ಮೆಯಾದರೂ ಮೈಗೆಲ್ಲ ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲ್ ಅನ್ನು ಉಪಯೋಗಿಸಿ ಮಸಾಜ್ ಮಾಡಬೇಕು. ಜೊತೆಗೆ 2 ಪಾದಗಳನ್ನು ಚೆನ್ನಾಗಿ ತಿಕ್ಕಬೇಕು. ನಂತರ 15 ನಿಮಿಷಗಳ ಕಾಲ ಬಿಟ್ಟು ಸ್ನಾನ ಮಾಡಬೇಕು. ಇದರಿಂದ ದೇಹದ ಕಾಂತಿ ಹೆಚ್ಚಾಗುತ್ತದೆ ಮತ್ತು ಪಾದಗಳಲ್ಲಿ ಬಿರುಕು ಬಿಡದೆ ಪಾದ ಕಾಂತಿಯುತವಾಗುತ್ತದೆ. 12. ಬೇಸಿಗೆಯಲ್ಲಿ ಬಳಸುವಂತೆ ಚಳಿಗಾಲದಲ್ಲಿಯೂ ಹೊರಗೆ ಹೋಗುವಾಗ ಮುಖಕ್ಕೆ ಸನ್ಸ್ಕ್ರೀನ್ ಲೋಷನ್ ಬಳಸುವುದು ಉತ್ತಮ. 13. ಬೇಸಿಗೆಯಲ್ಲಿ ಎಳೆನೀರನ್ನು ಕುಡಿದರೆ ಉತ್ತಮ. ಅದೇ ರೀತಿ ಎಳೆನೀರನ್ನು ಚಳಿಗಾಲದಲ್ಲಿ ಮುಖಕ್ಕೆ ಹಚ್ಚಿದರೆ ಮುಖ ಸುಂದರವಾಗಿಯೂ ಹಾಗೂ ಒಡೆಯದಂತೆ ಕೆಲಸ ಮಾಡುತ್ತದೆ. 15. ಮೊಸರಿಗೆ ಸ್ವಲ್ಪ ಅರಶಿನ ಹಾಗೂ ಜೇನುತುಪ್ಪ ಬೆರೆಸಿ ಉಪಯೋಗಿಸುವುದರಿಂದ ಚರ್ಮದ ಸ್ವಚ್ಛತೆ ಹಾಗೂ ಕಾಂತಿಯನ್ನು ಕಾಪಾಡಿಕೊಳ್ಳಬಹುದು. 16. ಸ್ನಾನ ಮಾಡುವ ನೀರಿನಲ್ಲಿ ಕೆಲವು ಹನಿ ಆಲಿವ್ ಆಯಿಲ್ ಅನ್ನು ಹಾಕಿ ಸ್ನಾನ ಮಾಡಿದರೆ ಮಾಯಿಶ್ಚರೈಸರ್ ಸಿಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.